ಅಡ್ನಾಡಿ ಹುಡ್ದೇಕೆ ಕಣ್ಣು ಕಾಣದಲ್ಲ ಕಣ್ಣೆ ನೆತ್ತಿ ಮ್ಯಾಗ ಇಟ್ಕೊಂಡು ಏನು ಆಲ್ರಿ ಒಂದು ದೂಡತ್ಲೆ ಬಿದ್ದಿಲ್ಲ ಲೆಕ್ಕದಂತ ನಾ ಬೀಳ್ಬೇಕಿತ್ತ ಅದು ಅಂತ ಮಾತಾಡ್ದಂಗ ಬಂದ ಎಲ್ಲಾರು ನಿಂತಾರಂದ್ರ ನಿಮಗ ಏ ಆಡ್ಕಸ್ ಬಿಮಕದಕ್ಕೆ ಏನ ಆಕ ಅಳಿಕಡೆ ಓಡಾಡತ್ತಾಳ ಕೇಳೋಣ ಅಂತ ಬಂದೆ ನನ್ನ ಕಡೆ ಒಳ್ಳೆ ಮಾತಾಡೋಣ ಅಂದೆ ನೀ ಬಿರ್ಗಾಳಿ ಬಂದಂಗೆ ಬಂದು ಗುದ್ದೆ ಬಿಟ್ಟಲ್ಲ ಏಕಾಏಕಿ ಮತ್ತಿನ್ನೇನೈತಿ ಯಾಗ್ಲಾರೆ ತಿಂತೀಯ ಮನ್ಯಾಗ ಸುಖವಾಗಿ ಕುಂದಿರ್ತೀಯ ನನ್ನ ಹಂಗೆ ಏನು ಕೆಲಸ ಮಾಡ್ಬೇಕನ್ನಂಗಿಲ್ಲ ಬಗ್ಸಿ ಮಾಡ್ಬೇಕನ್ನಂಗಿಲ್ಲ ತಿನ್ ದಸರಾ ಆನೆ ಉಬ್ಬದಂಗೆ ಉಬ್ಬಾಕತ್ತಿ ಹೌದಪ್ಪ ದಸರಾ ಆನಿ ಎಷ್ಟ್ ಚಂದ ಅಂದ್ರಿ ನೋಡ್ರಿ ಏನದ ಹಂಗೆ ಬಾಲ ಸುಟ್ಬೇಕು ನಂಗೆ ಅಡ್ಡಾಡಕತ್ತೀಯಲ್ಲ ಏನಿಲ್ಲ ಬಿಡ್ರಿ ಯಾಕೋ ನಮನಿ ಚಿಂತೆ ಹೊರಗ ನಿಮ್ಮ ಮಣ್ಣು ಕುಂತಾನ ತಂದು ಚಾ ಕೊಡ್ಬಾ ಅವಂಗ ಹಾ ಬರ್ತೇನೆ ಅದು ಅಲ್ದ ನಿಮ್ಮ ಅತ್ತಿಗೆ ಬಂದಾಳ ಅದ್ಯಮ್ನ ಯಾಕ ಯಾರಿಗೆ ಗೊತ್ತು ಎದಕ್ಕೆ ಬಂದಾಳ ಗಂಡನ ಇಲ್ಲಿ ಯಾಕೆ ಇಟ್ಕೊಂಡೇವಂತ ಏನಾರ ಅನ್ಮನ್ಗಿನವ ಬಂತ ಏನ ಸಂಶಯಕ್ಕೆ ಇಲ್ಲಿ ಬಂದಿರ್ಬೇಕು ಏನಪ್ಪ ರೀ ನನ್ನ ತಲೆಯಾಗ ಒಂದು ಓಡಾಕತ್ತೈತಿ ಮಾಟ ಮಾಡ್ಸ್ಯಾರ ಯಾರ ಅಂತ ಅಂದ್ರಲ್ಲ ಗುರುಜಿ ನಮ್ಮ ಅತ್ತಿಗೆ ಮನೆ ಯಾಕೆ ಮಾಡ್ಸಿರ್ಬಾರ್ದು ನಮ್ಮ ಮನೆಗೆ ಮಾಟನ ಹೋಗಲೇ ಅವ್ರು ಯಾಕೆ ಮಾಡಿಸ್ತಾರೆ ಅಂತ ಹೆಣ್ಮಗಳು ಅಲ್ಲ ಅಂತ ನಾ ಹೇಳಂಗಿಲ್ಲ ಆದ್ರೆ ಇದನ್ನ ಮಾತ್ರ ಅವ್ರು ಮಾಡಿಸಿಲ್ಲ ಅದು ಹೆಂಗೆ ಹೇಳ್ತೀರಿ ಮಾಡ್ಸಿಲ್ಲ ಅಂತೇಳಿ ಮೊದ್ಲ ನಮ್ಮ ಅತ್ತಿಗೆ ನಮ್ಮ ಅನ್ಕೊಂಡ್ರೆ ಆಗಿ ಬರಲ್ಲ ಹೊಸ ಮನೆ ಕಟ್ಟಿನ ಮಾತಾಟ್ಟು ಉರಿಯಾಕತ್ತಿತ್ತು ಅವರೇ ಏನೋ ಮಾಡಿರ್ಬೋದನ ಅಂತ ಏನಪ್ಪ ನನಗೆ ಅನ್ನಿಸ್ವಲ್ತು ಬಿಡು ಮೊದ್ಲೇಕಿ ಆತ್ಮ ಯಾರ್ದಂತೇಳಿ ಗೊತ್ತಾಗೋಲ್ತು ಇಷ್ಟಕ್ಕೂ ನಾವ ಏನೋ ಕೊಡ್ಬೇಕಿತ್ತು ಅನ್ನಕತ್ತಲ್ಲದು ನೀ ಏನಾರ ಯಾರ್ದಾರ ಕಡೆ ಸಾಲ ಇಸ್ಕೊಂಡಿದ್ದೇನ ಅವೇನಾರ ಸೆಟ್ರ್ ಸ್ಯಾಂಡಿಗೆ ಆಗ್ಯಾವನ್ ಮತ್ತೆ ಸತ್ತು ದೆವ್ವ ಆಗಿ ಬಂದು ಸಂಪಿಗೆ ಮರದಾಗ ಜೋಡಾಗೋದ ಇಲ್ಲಿ ಬಂದವನ ಅಂತೇನೆ ನಾನು ಯಾಕ ನನಗೆ ಯಾಕೋ ಡೌಟ್ ನೋಡ್ಲಿ ನಿನ್ನ ಮ್ಯಾಗ ನನಗೂ ನಿಮ್ಮ ಮೇಲೆ ಅನುಮಾನ ಬಾರ್ನಾಗ ಯಾವಂದಾರ ತಗೊಂಡು ಕುಡ್ದಿದ್ರನ ವಾಪಸ್ ಅವ್ನು ಕುಡ್ಸೋದಿತ್ತ ಏನೋ ಅಷ್ಟಕ್ಕೆ ಸತ್ತಿರ್ಬೇಕು ಅದಕ್ಕೆ ಕುಡ್ಸೋದು ಬಾಕಿ ಉಳಿದು ಏನಾರ ಬಂದಿದ್ದ ನಾನು ಇಲ್ಲಲೇಪ್ಪ ಹಂಗೆ ಯಾರಿಲ್ಲ ದೆವ್ವ ಸಾಯಕ್ಕೆ ಇಲ್ಲ ಯಾರಿರ್ಬೋದು ಈಗ ಯಾರ ಯಾಕಾಗಲಿ ಮೊದಲು ಅತ್ತಿಗೆ ಮನ ಮಾತಾಡಿಸಿ ಚಾಗಿ ಕೊಟ್ಟು ಅವ್ರೇನು ಹೋಗ್ತಾರೋ ಏನು ಇಲ್ಲೇ ಇರ್ತಾರ ಕೇಳನ್ ಬರ್ರಿ ಆಯ್ತು ಹೊಕ್ಕಾರಂದ್ರೆ ಹೋಗಲ್ರಕ್ಕ ಮೊದಲ ಒಣ ಟೆನ್ಷನ್ ತಲೆ ಬಿಸಿ ಆಗೈತಿ ಏನು ಸುಮ್ಮನೆ ಅವ್ರನ್ನೆಲ್ಲಾರನ್ನೂ ಇಟ್ಕೊಂಡು ಕುಂದ್ರಬಣ್ಣಿ ಆಯ್ತಾಯ್ತು ಅಯ್ಯೋ ದೇವ್ರೆ ಯಾವ್ದು ಇರ್ಬೇಕಿದ ಆತ್ಮ ನಾ ಯಾರಿಗೆ ರೊಕ್ಕ ಕೊಡೋದಿಲ್ಲಲ್ಲ ಅಷ್ಟೊಂದು ರೊಕ್ಕ ಆಯ್ತು ಮನೆ ಕಟ್ಟಿಸ್ಕೊಂಡೀನಿ ಆ ಮನೆ ಒಳಗೆ ನೆಮ್ಮದಿಗೆ ಇರೋಕ್ಕಾಗಲ್ತಲ್ಲ ನನಗೆ ಆರಾಮದಿರಿ ಅಕ್ಕಾರ ಗಿರ್ಜಿ ಶಾಂತಕ್ಕ ಪರಕ ಬರ್ರಿ ಕುಂದ್ರ ಬರ್ರಿ ಅಯ್ಯೋ ಕುಂದ್ರದಂಗಿರ್ಲಿ ಏನು ಎತ್ತ ಏನಾರು ನೆನಪಾತು ಏನು ಯಾರಿಗಾರ ಏನಾರ ಕೊಡೋದಿತ್ತು ಏನಾಯ್ತು ಎಲ್ಲಿ ಬಿಡ ಶಾಂತಕ್ಕ ಯಾವುದು ನೆನಪ ಆಗೋಲ್ತ ನಾ ಯಾರ ಕಡೆ ಸಾಲನೂ ಇಸ್ಕೊಂಡಿಲ್ಲ ಮತ್ತು ಹಿಂಗಂದ್ರೆ ಹೆಂಗವ ಆದರೂ ಏನಾನ ಗಿರ್ಜಿ ಆ ನಿಧಿ ಸಿಕ್ಕಾಗಿಂದ ಹಣೆ ಬಾರನ ಬರೋಬ್ಬರಿಲ್ಲವ ಏನು ಒಂದ ಯಾಡ ಕಿರಿಕಿರಿ ಈ ಮನೆ ಕಟ್ಟಾಕತ್ತಿ ಕರೆ ಆದರೂ ಒಂದು ನೆಮ್ಮದಿ ಇಲ್ದಂಗೆ ಆಗ್ಬಿಡ್ತವ ಪೊಲೀಸರು ಬಂದು ಕಸ್ಕೊಂಡು ಹೋಗಿಂದ ಎಲ್ಲ ಮುಗೀತು ನಿಧಿ ಶಾಂತಕ್ಕ ನಿಧಿ 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 ಯಾಕ ಏನಾತ್ ನಿಮ್ಗೆ ಗೊತ್ತಾತನ್ರಿ ಯಾರಂತೇಳಿ ಗೊತ್ತಾತು ಹೌದು ನನಗೂ ಗೊತ್ತಾತು ಶಂಕರ ಶಾಂತಕ್ಕ ಆ ಶಂಕರನ ದೇವಾಗಿರೋದಲ್ಲಿ ಅವನ ಭಾಡೆ ಕಾಂಟ್ರಾಕ್ಟರ್ ಕೆಲಸ ಮಾಡಿದ್ನಲ್ಲ ನಮ್ಮ ಮನೆ ಕಟ್ಟಿಕೊಟ್ಟ ಅದ ಶಂಕರನ ದೇವಾಗಿರೋ ಶಾಂತಕ್ಕ ಏನ ಶಂಕರನ ಅವ ಯಾಕ ನಿಮ್ಮನೆ ದೇವಾಗಿ ಕುಂದಿರ್ತಾನ ಅಯ್ಯೋ ಶಾಂತಕ್ಕ ಅದೇನಂತ ಹೇಳಿ ಒಂದ ಎರಡ ಹೇಳಕ್ ಹೋದ್ರ ಶಾಂತಕ್ಕ ಎಲ್ಲ ಇವರಿಂದನ ಆಗಿದ್ದ ಕುಡು ನಿಷೇಧಾಗ ನಿಧಿ ಸಿಕ್ಕಿದ ವಿಚಾರ ಬಾಯ್ ಬಿಟ್ಬಿಟ್ಟಿದ್ರು ಅವ ಅರ್ಧ ಪಾಲ್ ಕೊಡ್ಬೇಕು ಇಲ್ಲಾಂದ್ರೆ ಬಿಡಂಗಿಲ್ಲ ಅಂದಿದ್ದ ಕಡಿಗೆ ಹೆಂಗೆಂಗೋ ಮಾಡಿ 2 ದಿನ ದುಗ್ಸಿದೆ 3ನೇ ದಿನಕ್ಕೆ ಕೊಡ್ಬೇಕನ್ನೋ ಮಟ ಅಂದ್ರೆ ಅವ ಸತ್ತೇ ಹೋದ್ನ ಶಾಂತಕ್ಕ ಗೊತ್ತಲ್ಲ ನಿಂಗ ವಿಚಾರ ಈಕಿನಾರಿ ಅವಂಗ ನಿಧಿ ಕೊಡ್ತಿಲ್ಲಕ್ಕ ಅಂತ ಅವ್ನು ಕೇಳಿದ ನನಗೆ ಕೊಡ್ತೇನಪ್ಪ ಅಂದ್ಲು ಈಕಿಗಾರ ಕೊಡಕ್ ಮನ್ಸಿಲ್ಲ ಕೊಡುನು ಒಳ್ಳು ಸುಳ್ಳ ಆಣಿ ಇಟ್ಲು ಅವತ್ತ ನೆಗದ್ ಬಿದ್ದು ನೆಲ್ಲಿಕಾಯಿ ಹೋದ ಅವನು ಈಕಿನೇ ಅರ್ಧ ಸುಳ್ಳು ಆಣಿ ಮಾಡಿ ಸಾಯಿಸಿದ್ದವನು ಸ್ವಲ್ಪ ಬಾಯಿ ಮುಸ್ತಿರನ ಹಂಗ ಆಣಿ ಇಟ್ಬಿಟ್ಲೆ ಸಾಯೋದಾಗಿತ್ತಂದ್ರೆ ನೀವು ಇಷ್ಟೊತ್ತಿಗೆ 100 ಸಲ ಸಾಯ್ಬೇಕಿತ್ತು ಎಷ್ಟು ಸಲ ನಿಮ್ಮ ತಲೆ ಮ್ಯಾಗ ಆಣಿ ಇಟ್ಟು ಸುಳ್ಳು ಆಣಿ ಮಾಡಿಲ್ಲ ನಾನು ಗೊತ್ತನ ನೀವು ಎಷ್ಟು ಸಲ ಕುಡ್ದೇ ಇಲ್ಲ ಇನ್ಮೇ ಕುಡಿಯೋದೇ ಬಿಟ್ಬಿಡ್ತೀನಿ ಅಂತೇಳಿ ನನ್ನ ತಲೆ ಮ್ಯಾಗ ಆಣಿ ಇಟ್ಟು ಆಣಿ ಮಾಡಿಲ್ಲ ನೀವು ಥೋ ಇಂಥ ಹೊತ್ನಾಗೂ ನಿಮ್ ಜಗಳ ಆತಗ ಈಗ ಅದೆಲ್ಲ ಬಿಡ್ರಿ ಈಗ ಇದರಿಂದ ಪಾರಾಗು ಬಗಿ ಹೆಂಗ ಗಿರ್ಜಿ ಮತ್ತಂಗಾರ ಈಗ ಅವನ ದೇವಾಗೇನಂತೀಯ ಅವನೇ ಶಾಂತಕ 100% ಅವನ ಹಂಗಾರ ಅವನ ಬಿಡ ಏನು ಮಾಡ್ತಿ ಈಗ ಹಂಗಾರ ಅಯ್ಯೋ ಶಾಂತಕ್ಕ ಏನು ಮಾಡ್ಲೆ ಈಗ ನಾನು ಹೌದು ಮಾಡಿಸಿ ತಂದು ಬಿಟ್ಟಾರ ಅಂತ ಹೇಳ್ತಾರ ಅವರು ಸ್ವಾಮಿಗಳು ಅವಂಗ ಯಾರು ಮಾಡಿಸಿ ನಮ್ಮ ಮನೆ ಕರ್ಕೊಂಬಂದ್ಬಿಟ್ರೆ ಇಷ್ಟಕ್ಕೂ ಅವ್ನು ನಿಧಿ ವಿಚಾರ ಯಾರ ಮುಂದೆ ಏನು ಹೇಳ್ದಂಗೆ ಇದ್ದಿದ್ದಿಲ್ಲ ಹೇಳಲ್ಲ ಅಂದಿದ್ದ ಅವನ ಹೆಂಡತಿ ಏನಾರ ಮಾಟ ಗಿಟ ಮಾಡಿಸಿದ್ಲಾ ಅವನ ಹೆಂಡತಿ ಅಂತಕ್ಕೆಲ್ಲ ಆದರೂ ಒಂದು ಗೊತ್ತಾಗಲ್ದಲ್ಲ ಶಾಂತಕ್ಕ ನಿಧಿಗೋಸ್ಕರ ಯಾವ ಹೊತ್ತದ ಯಾವ ಹೋಯ್ತಂತ ಹೆಂಗೆ ಹೇಳ್ತೀವ ಶಾಂತಕ್ಕ ಹೇಳಕ್ಕಾಗುದಿಲ್ಲ ಒಂದ್ಸಲ ಹೋಗಿ ನೀ ಆಕಿ ಕಡೆ ಮಾತಾಡ ಹಿಂಗೆ ಮಾಡ್ಯಾನವಾ ನಿನ್ನ ಗಂಡು ಬಂದಾನ ಅಂತೇಳಿ ಇವ್ರಂತಾರ ಶಂಕರಪ್ಪ ಅಂತೇಳಿ
ಅವ ಏನು ಬಾಯ್ ಬಿಟ್ಟು ಹೆಸರು ಹೇಳಿಲ್ಲಲ್ಲ, ಕೊಡೋದಿತ್ತು ಕೊಟ್ಟಿಲ್ಲ, ನಾವು ಹೋಗೋದಿಲ್ಲ ಕೊಟ್ಟಿಂದ ಹೋಗ್ತೀನಿ ಅಂತಾನ. ಅವ ಅಂತ ಅನಿಸ್ವಲ್ತು. ಒಂದ್ಸಲ ಅದು ಅವನ ಅಂತ ಗೊತ್ತಾದ್ರೆ ಅವನ ಇಂತಿ ಕಡೆ ಹೋಗಿ ಮಾತಾಡ್ಬೋದು. ಸುಳ್ಳು ನಾವಿದ್ದು ಹೋಗಿ ನಿಧಿ ವಿಚಾರ ಹೇಳ್ದಂಗೆ ಆಕತ್ ಮತ್ತೆ. ಆಮೇಲೆ ಆಕೆ ಅಯ್ಯೋ ನನ್ನ ಗಂಡಗೆ ಇದನ್ನ ಕೊಡೋದಿತ್ತ, ಅದಕ್ಕೆ ಹಾಟ್ ಆತು ಹಂಗೆ ಹಿಂಗೆ ಅಂತ ಆಕೆ ಒಂದು ಓದ್ರದ್ದು ಬೇಡ. ಅದಕ್ಕೆ ಹಂಗಾರೆ ಈಗ ಏನು ಮಾಡೋದು ಶಾಂತಕ್ಕ? ಮತ್ತೇನಿಲ್ಲ, ಸ್ವಾಮಿಗಳು ಕರ್ಕೊಂಡು ಮನೆಗೆ ಹೋಗೋದೈತಿ. ನಮಗೆಲ್ಲ ನೆನಪಾತು ಶಂಕರಪ್ಪನ್ನಿ ಅಂತ ಕೇಳೋದೈತಿ. ಹ್ಞೂ ಅಂದ್ರೆ ಏನಂತ ಮುಂದೆ ಮಾತಾಡಕ್ಕೆ ಬರ್ತೈತಿ. ನಡಿ ನಡಿ ಶಾಂತಕ್ಕ, ಈಗ ಹೋಗುನ್ ನಡಿ. ನಡಿ ಹಂಗಾರ ಹೋಗುನ್. ಹೌದು, ನಿಮ್ಮ ಅಣ್ಣ ಯಾಕೆ ನಿಮ್ಮ ಅತ್ತಿಗೆಮ್ಮ ನಂಗೆ ನಿಂದಿಸ್ಕೊಡ್ದಂಗೆ ಮಾಡಿ ಕರ್ಕೊಂಡು ಹೋದ? ಕೊಡ್ಡಿ ಕುಂಟಿ ಹಚ್ಚಿದ್ಲ ಮತ್ತೆ ಏನೇನೋ ಒದರಾದಿದ್ಲ. ಅದಕ್ಕೆ ನಮ್ಮ ಅಣ್ಣ ಬಾರ ಹೋಗು ನಡಿ 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 ಅಂತ ಎಬ್ಬಿಸ್ಕೊಂಡು ಹೋಗ್ಬಿಟ್ಟ. ಅಷ್ಟ ಚಾ ಕುಡ್ದು ಹೋಗೇ ಬಿಟ್ರೆ ಆತು. ಹೋಗಂಗಾರ ಕೈಮಕ್ಕ ತಕೊಂಬರೋಗು, ಹೋಗುನ್ ಗುಡಿಗೆ. ಅಯ್ಯೋ ದೇವ್ರೇ ಶಾಂತಕರ, ಆ ನಿಧಿ ಏನು ನಮ್ಮ ಸುಖ ಮಾಡಕ್ಕೆ ಸಿಗ್ಲಿಲ್ಲ ಬಿಡ್ರಿ. ಅದು ನಮ್ಮ ಹೆಣನ ತೆಗಿಯಾಕತ್ತತಿ. ಅತಿ ಹಸೆ ಕತ್ತಿಗೇಡ ಏನು ಮಾಡಕತ್ರಿ ಮಲೇಶಣ್ಣ? ಬರುವ ಆರಾಮದಿರಿ? ಆರಾಮದೇನ್ರಮ್ಮ, ನೀವು ಆರಾಮದಿರಿ? ಭಾಳ ದಿನ ಆಗಿತ್ತು ನನಗೂ ಬರೋಕ್ಕಾಗಿದ್ದಿಲ್ಲ ಈ ಕಡೆ. ನೀ ಎಲ್ಲಿ ಬಿಡಪ್ಪ, ತಂಗಿ ಅದಳ ಬರ್ಬೇಕು. ಕೇಳಬೇಡ್ರಿ, ಎಲ್ಲ ನಾವೇ ಹೇಳಿ ಕಳಿಸ್ಬೇಕು ನಿಮಗೆ. ಎಲ್ಲೇ ಮರ ಎಲ್ಲಿ ಬಿಡುವು ಸಿಗ್ತೈತ್ರಿ, ಕೆಲಸದಾಗ ಬರಾಕ ಆಗುದಿಲ್ರಿ ಒಟ್ಟ ನನಗಂತರೂ. ಬರ್ತೀನಿ ತಗೋರಿ ಇನ್ಮ್ಯಾಗ. ಏನಪ್ಪ ಇಂಟಿಗೆ ಮಾತಾಡ್ಬಿಡಂದೇನು? ಅಯ್ಯೋ ಹಂಗೇನಿಲ್ರಿಪ್ಪ, ಈ ಮಾತಾಡ ಮನ್ಯಾಗ ಹಂಚ್ ಹಾರು ಬೀಳೋಂಗೆ ಮಾತಾಡ್ತಿ, ಮಾತಾಡ. ಹಂಗೇನಿಲ್ರಿ ಅಮ್ಮಾರ, ನಾನು ನೀವು ಮಾತಾಡತ್ತಿದ್ರಲ್ಲ ಅದಕ್ಕೆ ಸುಮ್ಮನೆ ನಿಂತಿದ್ದೆ ರೀ. ಆರಾಮದಿರಲ್ರಿ? ಹ್ಞೂ ಆರಾಮದೀನಿ. ನಕಲಿ ಮಾಡೀನಿ, ನೀನು ಏನು ಅನ್ಕೋಬೇಡ. ಇಲ್ಲಪ್ಪ ಅಂದಂಗೆ ನಿಮ್ಮ ಅವ್ನು ಕರ್ಕೊಂಬರಕ್ಕೆ ಬೇಡ. ನೀವು ಹೋಗ್ಪಾ, ನಂದೊಂಚೂರು ಬೇರೆ ಕೆಲಸ ಐತಿಲ್ಲ ಅಂತೇಳಿ ಅಕ್ಕಿ ನಮ್ಮ ಮನೆ ಕಳಿಸಿ ಆ ಗಿರ್ಜಕರ್ ಮನೆ ಕಡೆ ಹೋದ್ಲರಿ. ಓ ಹೌದನ? ಆತು ತೋರಪ್ಪ ಆತಂಗಾರ. ಪ್ರಿಯಾ ಒಳಗೆ ಕರ್ಕೊಂಡು ಹೋಗುವ, ಚಾಗಿ ಕೊಡು, ಹಂಗೆ ಊಟಕ್ಕೆ ಎಲ್ಲ ತಯಾರು ಮಾಡು. ಊಟ ಮಾಡೋ ಹೊತ್ತಾತಲ್ರಿ, ಮತ್ತೆ ಯಾಕೆ ಚಾ ಬೇಡ ತಗೋರ ಪ್ರಿಯಾ, ಒಮ್ಮೆ ಊಟಕ್ಕೆ ಹಚ್ಬಿಡು. ಬರ್ರಿ ಮಾವರ, ಏನ್ರಿ ನಾವು ನೀವು ಭೇಟಿ ಆಗಿಲ್ಲ? ಆರಾಮದಿರಲ್ರಿ ಒಟ್ಟ? ಏನು ಆರಾಮ್ ಬಿಡ್ರಿಪ್ಪ, ನಿಮ್ದ ಚಲೋ ಆರಾಮ್ ಆಫೀಸ್ನ್ಯಾಗ ಕುಂತು ಎ ಸಿ ರೂಮ್ನ್ಯಾಗ ಕೆಲಸ ಮಾಡ್ತೀರಿ. ನಮ್ದು ನೋಡಿಲ್ಲ ಮೈ ಉಳ್ಳೆ ಕೆಲಸ, ಚೀಲ ಹೊತ್ತಿ ಅಂಗಡಿ ಒಳಗೆ ಹಾಕಿ ಹೊರಗೆ ಹಾಕಿ ಅವು ಉಳಿದು ಒಂದು 50 ರೂಪಾಯಿಗೆ ಕುತ್ಕೊಂಡ ಕಣ್ಣು ತುಗುಡ್ಸ್ಕೊಂತ ಕೆಲಸ ಮಾಡ್ಬೇಕು. ಅಯ್ಯೋ ಅಲ್ರಿ, ಆಫೀಸ್ನ್ಯಾಗ ಕುಂತು ಕೆಲಸ ಮಾಡ್ತೀರಂದ್ರೆ ನಮ್ದು ಹಗರ್ ಅನ್ಕೋಬೇಡ್ರಿ ಮಾವರ. ಇನ್ನೂ ಹೇಳ್ಬೇಕಂದ್ರೆ ಸ್ವಂತ ದುಡಿಮೆ ಮಾಡ್ತಿರಲ್ಲ, ನಿಮ್ದು ಹಗರ್. ನಮ್ದು ಒಂದು ತಾಸು ಲೇಟಾಗಿ ಹೋದ್ರೆ ಬೇಯಿಸ್ಕೋಬೇಕು, ಒಂದು ತಾಸು ದೌಡ್ ಬಂದ್ರೆ ಬೇಯಿಸ್ಕೋಬೇಕು, ಕೆಲಸ ಕರೆಕ್ಟ್ ಆಗಿಲ್ಲ ಅಂದ್ರೆ ಬೇಯಿಸ್ಕೋಬೇಕು. ಕರೆಕ್ಟ್ ಟೈಮ್ ಟು ಟೈಮ್ ಏನಾಗಬೇಕಲ್ಲ ಅದೆಲ್ಲ ಆಗಿಬಿಡ್ಬೇಕು. ಒಂಚೂರು ನೂಲೆಲೆ ಹತ್ತಾಗಿತ್ತಾಗ ಆತಂದ್ರೆ ಬೇಯಿಸ್ಕೋಬೇಕು ನಾವು. ನಿಮ್ದು ಹಂಗಲ್ರಿ ಮಾವರ, ಇವತ್ತು ಬ್ಯಾಸರ ಆತೋ ತೆಗಿಲ್ಲ, ಹಂಗೆ ಅಂಗಡಿ ಬಾಗ್ಲ ಹಾಕೊಂಡು ಕುಂದಿರ್ತೀರಿ. ಅಲ್ಲಿ ಅಂಗಡಿ ಒಳಗೆ ಏಟ್ ವ್ಯಾಪಾರ ಆದ್ರೂ ನಿಮ್ದ ರಾಜ, ಬಿಟ್ರು ನೀವ ರಾಜ. ಹೌದಿಲ್ರಿ ಮಾವರ? ಅದು ಕರೆ. ಎಲ್ಲದ ನನ್ನ ನಾಳೆ? ಇಲ್ಲ ಕುಂತ ನೋಡು. ಏನಪ್ಪ ಹಳೆ ಏನನ್ನತಿ? ಅಲ್ಲಿಲ್ಲ ನೀನು ನಮ್ಮ ಮನೆ ಬಂದೇ ಇಲ್ಲ ಅಳ್ ನೀನು. ಪ್ರಿಯಾ ಕರ್ಕೊಂಬಂದು ಬಿಡ್ತೇನೆ ಇದ್ದಿ, ಕೆಲ್ಸಕ್ಕೆ ಹೋಗೋತ್ನಾಗ ಅವನ ಕಡೆ ಯಾಕೆ ಬಿಟ್ಟಿಲ್ಲನ? ಇಲ್ಲ ಅತ್ತಿಯರ, ನನಗೂ ಬೇಸರ ಆಕೈತವ, ನೀ ಅಲ್ಲಿ ಕರ್ಕೊಂಡು ಹೋಗಿ ಬಿಟ್ಟಂದ್ರೆ. ಇಲ್ಲೇ ಇರ್ಲಿ ತೊಂಬ, ನನಗೆ ಬೇಸರ ಆಗಿರ್ತೈತಿ, ಕರ್ಕೋತೇನೆ ನಾನು ಅಂತಂದ್ರೆ ಹಂಗಾಗಿ ಸುಮ್ಮನಾದೇನ. ಆಗ್ವಲ್ತಾಕ್ಬಿಡು, ಎಲ್ಲಿದ್ರೇನು ತಿಂದು ಉಂಟು ಚಂದಾಗಿದ್ರು ಅಟ್ಟ ಸಾಕು. ತಡಿ, ನಿಂಗೆ ಏನ ತಂದೇನಿ, ತಗೋ ತಗೋರ್ಲಿ. ಓ ಚಾಕಿ ಅನ್ನಕೋಕನ್ ಮಗ, ಹಿಡಿ. ಅಣ್ಣ ಹಂಗ ನೀವು ಮಾತಾಡ್ತೀರಿ, ನಾ ತಾಟ ಹಚ್ತೇನೆ. ನಾನು ಬರ್ಲೆ ಏನಾರ ಹೆಲ್ಪ್? ಇವ್ ಆರಾಮ್ ಕುಂದ್ರಿ, ನಾ ಹಚ್ತೇನೆ ತಾಟ. ಏನು ಕುಂದ್ರದ, ನಾ ಬರ್ತೇನೆ ನಡಿ. ಪ್ರಿಯಾ? ಹಾಂ ರೀತಿ ಬಂದೆ. ಅದಕ್ಕೆಮ್ಮ ನೀವು ಇಲ್ಲಿ ಕುಂದ್ರಿ, ಬಂದೆ ಅಡಿಗೆ ಮನ್ಯಾಗ. ನಾ ತಾಟ ತೊಗೊಂಡು ಇಡ್ತೇನೆ, ಬೇಕಾದ್ರೆ ನೀವು ಪಲ್ಯ ಇವೆಲ್ಲ ಹಚ್ಚುವಂತ್ರಿ. ಆತು. ಅತ್ತಿಯವ್ರ ನಿಮ್ಮ ಅತ್ತಿಗೆ ಮಗ ಚಲೋ ಸೀರೆ ತೊಗೊಂಬಂದಿದ್ನಲ್ಲ, ತಂದೆ ಇಲ್ಲ. ಮತ್ತು ಈ ಊಟ ಗಿಟ ಮಾಡಿ ಹೋಗೋ ಹೊತ್ನಾಗ ಸೀರೆ ಕೊಟ್ಟು ಹೂ ಕೊಟ್ಟು ಚಂದಾಗಿ ಅರ್ಶಿನ ಕುಂಕುಮ ಹಚ್ಚಿ ಉಡಿ ತುಂಬ ಕೈನ ಹಂಗೆ ಕಳಿಸ್ಬೇಡ. ಲೆಕ್ಕದಂತ ನೋಡಿದ್ರೆ ನಿಮ್ಮ ಅಣ್ಣಗೂ ಅರ್ಬಿ ಕೊಡ್ಬೇಕಿತ್ತು. ಇಲ್ಲೇ ನನ್ನ ಟೀಚರಾಗ ಶರ್ಟಿನ ಬಟ್ಟೆ ಪ್ಯಾಂಟಿನ ಬಟ್ಟೆ ಅದಾವು. ಏನು ಮತ್ತೇನು ಹೊಸ ಥರ ಅದಕ್ಕೆ ಹೇಳಲಿಲ್ಲ. ಅವನು ಬೇಕಾದ್ರೆ ನಿಮ್ಮ ಅಣ್ಣನ ಕೈ ಕೊಟ್ಬಿಡ. ಏನು ನಿಮ್ಮ ಅತ್ತಿಗೆ ಮಗನ ಸೀರೆ, ನಿಮ್ಮ ಅಣ್ಣಗೆ ಶರ್ಟಿನ ಬಟ್ಟೆ ಪ್ಯಾಂಟಿನ ಬಟ್ಟೆ ಹಾಕತಿ. ಹಾಂ ತಂದೇನಿ, ನೀವು ಹೇಳಿದ್ರಲ್ಲ ಅದಕ್ಕೆ ಒಂದೂವರೆ ಸಾವಿರ ರೂಪಾಯಿ ಅಂದ್ರೆ ಚಲೋ ಇತ್ತು ಸೀರೆ. ಒಂದು ತೊಗೊಂಬಂದೇನಿ. ಊಟ ಗಿಟ ಆದ್ಮೇಲೆ ಕೊಡ್ತೇನಮ್ಮ. ಏನು ಕಡಿಮೆ ಆಗ್ಲಾರ್ದಂಗೆ ಚಂದಾಗಿ ಊಟಕ್ಕೆ ನೀಡುವ. ಏನು ಬೇಕು ಏನು ಬೇಡ ಕೇಳಿ ಮಾಡಿ ಚಂದಾಗಿ ಇದು ಮಾಡಿ. ಏನು ಯಾಕಂದ್ರೆ ನಿಮ್ಮ ತವ್ರ ಮನೆ ಅದು, ಅತಿಗೆ ಹಾಕಿ ಚಂದಾಗಿ ಇಟ್ಕೊಂಡು ನೀನು ಹೋಗಾಕ ಬರಾಕ ಆರಾಮಿರ್ತತಿ. ಇಲ್ಲ ಕಿರಿಕಿರಿ ಮಾಡ್ತಾರೆ ಮತ್ತೆ. ಆಯ್ತಮ್ಮ ಆಯ್ತು. ಹೌದು, ಎಷ್ಟು ದಿನ ಆಯ್ತು ನಮ್ಮ ಗಿರ್ಜಕ್ಕನೂ ಬಂದಿಲ್ಲ, ಪಾರಕ್ಕನೂ ಬಂದಿಲ್ಲ, ಶಾಂತವನು ಬಂದಿಲ್ಲ ಮನೆ ಕಡೆ. ಯಾಕ ಒಂದು ನಮೂನೆ ಆಗಿಬಿಟ್ಟತ್ವ. ನಾನು ಅಡ್ಡಾಡ್ಕೊಂತ ಹೋಗ್ಯಾರ ಬರಲೇ ಏನಾತ್ತಾಗ. ಸಂಜೆ ಮುಂದೆ ಹೊಕ್ಕಂತಡಿ, ಇವರೆಲ್ಲ ಊಟ ಮಾಡಿ ಹೋಗಲಿ. ಸಂಜೆಗೆ ಹೋಗಿ ಒಂಚೂರು ಮಾತಾಡ್ಸ್ಕೊಂಬರ್ತೇನೆ ಊರಾಗ. ಯಾಳಾದಿ ಇಲ್ಲಿ ಹೊರಗಿದ್ದ ಕೂಡಲೇ ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ. ಇವ ಸೊಟ್ಟ ಮಾರಿ ಪ್ರೇಮಿ ಗಿರ್ಜಿ ಇವ್ರ ಮಕ್ಕ ನೋಡೋದೇ ಆಕತಿ, ಎಲ್ಲಿ ಹೋಗಕ್ಕಾಕತಿ. ಇವ್ರ ತಿಂಡಿ ಇವ್ರದ್ದು ತಿಳಿ ಬೇಡ. ನಾಳೆ ದೈವ ಸಂಜೆಗೆ ನಾನು ಹೋಗ್ಬರ್ತೇನೆ. ಮತ್ತೇನಂತಾನ ಪಾಳೆ? ಕುಂತಾನ. ದೌಡ್ ಸಿಹಿ ಸುದ್ದಿ ಕೊಡಪ್ಪ, ನೀವೊಬ್ಬವ ದೌಡ್ ತೊಟ್ಲ ಕಟ್ಟಿಬಿಡುನಂತ. ಹ್ಞೂ ರೀ. ಅದೊಂದು ನಿಮ್ಮವು ನೋಡಿಲ್ಲ ಅಂದ್ರೆ ಪಾಪಕ್ಕಿದು ಆಸೆ ಈಡೇರ್ತತಿ.
ಅದೊಂದು ಕಾಯಕತ್ತ ನೋಡಪ್ಪ ನಿನ್ನ ಹೊಟ್ಟಿಲೆ ನೋಡ್ಬೇಕಂತ ಮನೆ ಬಂದಾಗಾದ್ರೂ ಅದನ್ನ ಅನ್ನತ್ತಿದ್ಲ ನನ್ನ ಮಗೊಂದು ಹೆಣ್ಣ ಗಂಡ ಎಂಥದ ಒಂದು ಆತಂದ್ರೆ ಸಾಕ್ರಿ ಅಷ್ಟ ಇನ್ನೇನೈತಿ ಶಿವ ಶಿವ ಅನ್ಕೊಂತ ಒಂದು ಬತ್ತೇಲಿ ಮೂಲ್ಯಾಗ ಕುಂದಿರ್ತಾನೆ ಅವ್ರ ಜೀವನ ಅವ್ರಿಗೆ ಬಿಟ್ಟಿದ್ದ ಅಂತ ಅನ್ನಕತ್ತಿದ್ಲ ಅದಕ್ಕೆ ಹ್ಞೂ ರೀ ನಮ್ಮ ಅವನು ಅದ ಅಂತಾಳೆ ನನಗೂ ಆತ್ ತಗೋಬಾ ಆದಾಗ ಆಗ್ಬೇಕಲ್ರಿ ಅಮ್ಮಾರ ಅಂದ್ಬಿಟ್ಲೆ ಆಗ್ಬೇಕಲ್ರಿ ಅವು ಟೈಮ್ ದೇವ್ರು ಕೊಟ್ಟಾಗ ತೊಗೋಬೇಕು ನಾವು. ಅದು ಸರಿ ಆದ್ರೆ ನೀವಾಗಿ ಏನು ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಲ್ರಿ ಅಮ್ಮಾರ. ಮನೆ ನೋಡಪ್ಪ ಹಂಪಿಗೆ ಹೋಗ್ಯಾರ ಎಲ್ಲರೂ ನಾನು ಬಿಟ್ಕೊಟ್ಟು ಹೋಗ್ಬಿಟ್ರ. ನಾನು ಹೋಗಿದ್ನೇ ಜೊತೆಗೆ ನನಗೆ ಹೇಳಿಲ್ಲ ಕೇಳಿಲ್ಲ ನಾನಾರ ಮುದುಗುಬಿ ಎಲ್ಲಿ ಹೋಗ್ಬೇಕಾಗೈತಿ ಇದೇ ಮನ್ಯಾಗ ಬಿದ್ದಿರ್ತಾನಪ್ಪ ಬ್ಯಾಸರ ಆಸರ ಇರ್ತೈತಿಲ್ಲ ಒಟ್ಟು ಹೋಗಿ ಬರ್ತಿದ್ದೆ. ಇವಮ್ಮ ನೀವು ಹೋಗ್ಲಾರ್ದ ಚಲೋ ಮಾಡಿದ್ರಿ. ಏನು ಆ ಹಂಪಿ ಅಡ್ಡಾಡಕ್ಕಿತ್ತ ನಿಮಗೆ ಬಿಸಿಲು ಅಂದ್ರೆ ಬಿಸಿಲು ನಮ್ಮವನ ತತ್ತರಿಸಿ ಹೋಗ್ಬಿಟ್ಲ ಕೆಟ್ಟ ರಣ 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 ಸುರಿತೈತಂತ ಬಿಸಿಲು. ಕಲ್ಲು ಎಲ್ಲ ಪೂರ ಜಳ ಸುರಿತಿರ್ತೈತಿ ಒಳಗೆ ಗುಡ್ಯಾಗ ಹೋಗುತ್ತೆ ತಣ್ಣಗೆ ಆಕತ್ರಿ. ಆದರೂ ಬಿಸಿಲು ನೋಡ್ರಿ ಈಗ ಹಂಪಿ ಅಡ್ಡಾಡೋದಂದ್ರೆ. ಆಮೇಲೆ ಈ ಬದಾಮಿ ಕೇವ್ಸು ಅದು ಮೆಟ್ಲ ವಿಚಿತ್ರ ಅದು ಅಳತ್ತಿ ಇಳ್ಯಾಕ ತ್ರಾಸ ಅದು ಆದಾತು. ಆ ಪಟ್ಟದ ಕಲ್ಲು ಇವೆಲ್ಲ ಬಿಸಿಲ್ನಾಗ ಅಡ್ಡಾಡ್ಬೇಕ್ರಿ ಅಮ್ಮಾರ. ನೀವು ನಿಮ್ಮ ವಯಸ್ಸಕ್ಕೆ ಉಳಿವಿ ಕಲ್ಲತ್ಗಿರಿ ಚಿಕ್ಕಮಂಗ್ಳೂರು ಇವು ತಂಪಾದ ಪ್ರದೇಶಗಳನ್ನ ಸಮತಟ್ಟಾಗಿರ್ತಾವಲ್ಲ ಅಂಥವು ನೋಡೋದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದ್ರಿ. ಈಗ ಏನಪ್ಪ